ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಮೇ 19, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಅಂದರೆ 17ನೇ ಮಾರ್ಚ್ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನು ನೀಡಲಾಗಿತ್ತು. ಇದಕ್ಕೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ರೆಡ್ ಸಿ? ಎ ಯೆಮೆನ್, ಬಿ ಸೌದಿ ಅರೇಬಿಯಾ, ಸಿ ಈಜಿಪ್ಟ್, ಡಿ ಒಮನ್. ನಿಮ್ಮ ಪ್ರಿಲಿಮ್ ಸಿಲೆಬಸ್ ಇಂಟರ್ನ್ಯಾಷನಲ್ ಅಫೇರ್ಸ್ ಕೆಳಗೆ ವೆಸ್ಟ್ ಏಷ್ಯಾ ಯಾವಾಗಲೂ ಸುದ್ದಿಯಲ್ಲಿರುತ್ತೆ. ಒಂದಲ್ಲ ಒಂದು ವಿಷಯಕ್ಕಿರುತ್ತೆ. ಈಗ ಇಸ್ರೇಲ್ ಪ್ಯಾಲೆಸ್ಟೈನ್ ವಿಷಯಕ್ಕಿದೆ, ಇದಕ್ಕಿಂತ ಮುಂಚೆ ಸಿರಿಯಾ ವಿಷಯದಲ್ಲಿತ್ತು, ಇರಾನ್, ಇರಾಕ್, ಈ ಎಲ್ಲ ಪ್ರದೇಶಗಳು ಯಾವಾಗಲೂ ಸುದ್ದಿಯಲ್ಲಿರುತ್ತೆ. ಹಾಗಾಗಿ ವೆಸ್ಟ್ ಏಷ್ಯಾ ಮ್ಯಾಪಿಂಗ್ ತುಂಬ ಮುಖ್ಯ ಆಗುತ್ತೆ. ಇದಕ್ಕಿಂತ ಮುಂಚೆ ಕೂಡ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಈಗಾಗಲೇ ಕೇಳಲಾಗಿದೆ, ಈ ಪ್ರದೇಶ ಮೆಡಿಟರೇನಿಯನ್ ಸಿ ಬಾರ್ಡರಿಂಗ್ ದೇಶಗಳು ಯಾವುದು, ರೆಡ್ ಸಿ ಬಾರ್ಡರಿಂಗ್ ದೇಶಗಳು ಯಾವುದು. ಇಂಥ ಪ್ರಶ್ನೆಗಳಿಗೆ ನೀವು ತಯಾರಾಗಿರ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ರೆಡ್ ಸಿಯ ಬಾರ್ಡರಿಂಗ್ ಕಂಟ್ರೀಸ್. ಮೊದಲು ಇಲ್ಲಿ ಮ್ಯಾಪನ್ನು ನೋಡೋಣ. ರೆಡ್ ಸಿ ಇಲ್ಲಿದೆ. ಎಡಗಡೆಯಿಂದ ಆರಂಭ ಮಾಡೋದಾದರೆ ಈಜಿಪ್ಟ್, ಸುಡಾನ್, ಎರಿಟ್ರಿಯಾ, ಯೆಮನ್, ಸೌದಿ ಅರೇಬಿಯಾ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಯಾವುದು? ಯೆಮನ್ ಇದೆ, ಸೌದಿ ಅರೇಬಿಯಾ ಇದೆ, ಈಜಿಪ್ಟ್ ಇದೆ. ಆದರೆ ಒಮನ್ ಎಲ್ಲಿದೆ? ಒಮಾನ್ ಯೆಮನ್ನ ಪಕ್ಕ ಇಲ್ಲಿ ಬಲಗಡೆ ಇರುವಂಥದ್ದು. ಗಲ್ಫ್ ಆಫ್ ಒಮನ್ ಏನು ನೋಡ್ತಾ ಇದ್ರೆ ಅದ್ರ ಪಕ್ಕ ಸ್ಟ್ರೇಟ್ ಆಫ್ ಹರ್ಮಸ್, ಇದ್ರ ಹತ್ರ ಬರುವಂಥದ್ದು ಒಮನ್. ಸಾಮಾನ್ಯವಾಗಿ ಈ ಎರಡೂ ಜಂಕ್ಷನ್ಗಳ ಮಧ್ಯೆ ಕನ್ಫ್ಯೂಷನ್ ಮಾಡ್ಕೊಳ್ಳಲಾಗುತ್ತೆ. ಇಲ್ಲಿ ಸ್ಟ್ರೇಟ್ ಆಫ್ ಹಾರ್ಮಸ್ ಇರುವಂಥದ್ದು, ಇಲ್ಲಿ ಬಬ್ ಅಲ್ ಮಾಂದೇಬ್ ಸ್ಟ್ರೇಟ್ ಇರುವಂಥದ್ದು, ಎರಡೂ ಕೂಡ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ಸ್. ಈ ಸ್ಟ್ರೇಟ್ ಆಫ್ ಹಾರ್ಮಸ್ನ ಮುಖಾಂತರ ನಾವು ಪರ್ಷಿಯನ್ ಗಲ್ಫ್ಗೆ ಹೋಗ್ತೀವಿ, ಹೌದಾ? ಈ ಬಬ್ಬಲ್ ಮಾಂದೇಬ್ನ ಮೂಲಕ ನಾವು ರೆಡ್ ಸಿಯನ್ನು ತಲುಪಬಹುದು. ಸೌದಿ ಅರೇಬಿಯಾದ ಎಡಭಾಗದಲ್ಲಿ ಇರೋದು ರೆಡ್ ಸಿ, ಬಲ ಭಾಗದಲ್ಲಿ ಇರುವಂಥದ್ದು ನಿಮಗೆ ಪರ್ಷಿಯನ್ ಗಲ್ಫ್. ಇದನ್ನು ಸ್ಪಷ್ಟತೆಯಿಂದ ಇನ್ನೊಮ್ಮೆ ನೋಡಿ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ರೆಡ್ ಸಿ. ಸೊ ಈ ಮೂರು ದೇಶಗಳು ಶೇರ್ ಮಾಡ್ಕೋತಾವೆ, ಓಮನ್ ಶೇರ್ ಮಾಡ್ಕೊಳಲ್ಲ. ಸೊ ಇಲ್ಲಿ ಉತ್ತರ ಡಿ, ಓಮನ್. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾರಂಥ ಮೊದಲನೇ ಆರ್ಟಿಕಲ್ 13 ಡೆಡ್ ಆಸ್ ತೋತೆ ಬ್ಯಾಟರ್ಸ್ ಗುಜರಾತ್, 90 ಮಿಸ್ಸಿಂಗ್ ಫ್ರಮ್ ಬಾರ್ಜ್. ನಾವೀಗಾಗಲೇ ಸೈಕ್ಲೋನ್ ತೋತೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇದು ನಿಮ್ಮ ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 1 ಕೆಳಗೆ ಬರುವಂಥದ್ದು. ಸೈಕ್ಲೋನ್ ತೋತೆ ಒಂದು ಟ್ರಾಪಿಕಲ್ ಸೈಕ್ಲೋನ್ ಆಗಿದೆ. ಅರೇಬಿಯನ್ ಸಿಯಲ್ಲಿ ಹುಟ್ಟಿ ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಈ ಎಲ್ಲ ಪ್ರದೇಶಗಳಿಗೆ ಎಫೆಕ್ಟ್ ಆಗಿ ಗುಜರಾತ್ನ ತಲುಪಿರೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ನಾವೀಗಾಗಲೇ ಮೊನ್ನೆಯ ಸಂಚಿಕೆಯಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಅಂದರೆ ಏನು, ಅದರ ರಚನೆ ಹೇಗಾಗುತ್ತೆ, ಹೇಗೆ ಇಂಟೆನ್ಸಿಫೈ ಆಗುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಆ ಡೀಟೇಲ್ಸ್ಗೋಸ್ಕರ ವಿವರವಾಗಿ ನೀವು 17 ಮೇ ಸಂಚಿಕೆಯಿಂದ ತಿಳ್ಕೊಬೋದು. ನಿಮ್ಮ UPSC ಪ್ರಿಲಿಮ್ಸ್ ಪರೀಕ್ಷೆ ಹಾಗೂ ರಾಜ್ಯ ಮಟ್ಟದ ಬೇರೆ ಬೇರೆ ಪರೀಕ್ಷೆಗಳಿಗೆ ಒಂದು ಸೈಕ್ಲೋನ್ಗೆ ಯಾಕೆ ಒಂದು ಹೆಸರನ್ನು ಇಡ್ತಾರೆ, ಅಂದರೆ ಸೈಕ್ಲೋನ್ ತೋತೆ ಅಂತಲೇ ಯಾಕೆ ಇಟ್ಟಿದ್ದಾರೆ, ಯಾರು ಇಟ್ಟಿದ್ದಾರೆ, ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಿಮ್ಮಲ್ಲಿ ಒಬ್ಬರು ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೂಡ ಕೇಳಿದರು. ಸೊ ನಾಮನ್ ಕ್ಲೇಚರ್ ಬಗ್ಗೆ ತಿಳ್ಕೊಳ್ಳೋಣ. ನಾವಿಲ್ಲೇನು ಚಂಡಮಾರುತಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇಂಥ ಚಂಡಮಾರುತಗಳು ಈಗ ಆರಂಭ ಆಗಿರೋದಲ್ಲ, ಸಾವಿರಾರು ವರ್ಷಗಳಿಂದ ಭೂಮಿಯ ಮೇಲೆ ನಡ್ಕೊಂಡು ಬರ್ತಾ ಇದೆ ಅಲ್ವಾ. ಇಂಥ ಚಂಡಮಾರುತಗಳಿಗೆ ಮುಂಚೆ ಹೇಗೆ ಹೆಸರಿಡ್ತಾ ಇದ್ರು? ಅರ್ಲಿ 19th ಸೆಂಚುರಿ ಅಥವಾ 1800s ಅಲ್ಲಿ ಇದು ರ್ಯಾಂಡಮ್ ಆಗಿ ಆರ್ಬಿಟ್ರರಿಯಾಗಿ ನಡೀತಾ ಇತ್ತು. ಈಗ ಒಂದು ಚಂಡಮಾರುತ ಯಾವ ಜಾಗಕ್ಕೆ ಹಾನಿ ಮಾಡುತ್ತೆ ಅಥವಾ ಯಾವ ವರ್ಷದಲ್ಲಿ ಬರುತ್ತೆ, ಅಥವಾ ಉದಾಹರಣೆಗೆ ಒಂದು ಆಂಟ್ ಜೆ ಅಂತ ಬೋಟ್ ಇತ್ತು, ಆ ಚಂಡಮಾರುತದಿಂದ ಆ ಬೋಟ್ಗೆ ಹಾನಿ ಆಯಿತು ಅಂತ ಅದಕ್ಕೆ ಆಂಟ್ ಜೆ ಸೈಕ್ಲೋನ್ ಅಂತ ಕರೆಯುವಂಥದ್ದು. ಹೀಗೆ ಬೇರೆ ಬೇರೆ ರೀತಿ ನಡೀತಾ ಇತ್ತು. ಹೀಗೆ ನಡಿಬೇಕು ಅಂತ ಯಾವುದೂ ರೂಲ್ ಇರಲಿಲ್ಲ. ಆದರೆ ಬರ್ತಾ ಬರ್ತಾ ಒಂದು ಚಂಡಮಾರುತಕ್ಕೆ ಹೇಗೆ ಹೆಸರಿಡೋದು ಅನ್ನೋದಕ್ಕೆ ಸಿಸ್ಟಮ್ ಎವಾಲ್ವ್ ಆಗೋಕ್ಕೆ ಆರಂಭ ಆಯಿತು. 2000 ವರ್ಲ್ಡ್ ಮಿಟೆರಲಾಜಿಕಲ್ ಆರ್ಗನೈಸೇಷನ್ ಒಂದು ಚಂಡಮಾರುತದಿಂದ ಯಾವ ದೇಶಗಳಿಗೆ ಎಫೆಕ್ಟ್ ಆಗುತ್ತೆ ಆ ದೇಶಗಳೆಲ್ಲ ಸೇರಿ ಹೆಸರಿಡುವಂಥ ಒಂದು ಸಿಸ್ಟಮ್ನ ತೊಗೊಂಡು ಬಂತು. ನಾರ್ತ್ ಇಂಡಿಯನ್ ಓಷನ್ ಬೇಸಿನ್ ಅಂದಾಗ ಇಲ್ಲಿ 13 ದೇಶಗಳು ಬರುತ್ತೆ. ಥೈಲ್ಯಾಂಡ್, ಮಯನ್ಮಾರ್, ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ್, ಇರಾನ್, ಓಮನ್, ಕತಾರ್, UAE, ಯೆಮನ್, ಸೌದಿ ಅರೇಬಿಯಾ. ಈ 13 ದೇಶಗಳಲ್ಲಿ ಪ್ರತಿಯೊಂದು ದೇಶ 13 ಹೆಸರನ್ನು ಕೊಡುತ್ತೆ. ಸೊ ಒಟ್ಟಾರೆ 169 ಹೆಸರುಗಳ ಲಿಸ್ಟ್ ಇದೆ. ಆ ಲಿಸ್ಟಿಂದ ಎತ್ಕೊಂಡು ಸೈಕ್ಲೋನ್ಗೆ ಹೆಸರಿಡಬೇಕಾಗುತ್ತೆ. ಭಾರತ ಅರೇಬಿಯನ್ ಸಿ ಹಾಗೂ ಬೇ ಆಫ್ ಬೆಂಗಾಲ್ ಈ ಪ್ರದೇಶಗಳಲ್ಲಿ ಹೆಸರನ್ನು ಇಡುತ್ತೆ ಸೈಕ್ಲೋನ್ಸ್ಗೆ. ಹೀಗೆ ಇರುವಂಥ ಲಿಸ್ಟಲ್ಲಿ ಹೆಸರನ್ನು ಆರಿಸಬೇಕಾಗುತ್ತೆ. ಮೊದಲನೇ ಲಿಸ್ಟ್ 1 ಮುಗಿಸಿ ನಂತರ ಲಿಸ್ಟ್ 2ಗೆ ಹೋಗಬೇಕಾಗುತ್ತೆ. ವರ್ಲ್ಡ್ ಮಿಟೆರಲಾಜಿಕಲ್ ಆರ್ಗನೈಸೇಷನ್ ಹೆಸರು ಹೇಗಿರಬೇಕು ಅನ್ನೋದಕ್ಕೂ ಕೆಲವೊಂದು ಗೈಡ್ಲೈನ್ಸ್ನ ಕೊಟ್ಟಿದೆ. ಅಂದರೆ ಪೊಲಿಟಿಕಲಿ ಹಾಗೂ ಕಲ್ಚರಲಿ ನ್ಯೂಟ್ರಲ್ ಇರಬೇಕು, ಯಾವುದು ಕ್ರುಯಲ್ಟಿಯನ್ನು ಅದು ದರ್ಶಿಸಬಾರ್ದು, ಸಣ್ಣಕ್ಕಿರಬೇಕು, ಮ್ಯಾಕ್ಸಿಮಮ್ 8 ಲೆಟರ್ಸ್ ಅಷ್ಟೇ ಇರಬೇಕು. ಹೀಗೆ ಕೆಲವೊಂದು ಗೈಡ್ಲೈನ್ಸ್ನ ಮೇಲೆ ಈ ಹೆಸರನ್ನು ದೇಶಗಳು ಕೂಡ ಸಜೆಸ್ಟ್ ಮಾಡಿರ್ತವೆ. ಈಗ ನಾವು ಚರ್ಚೆ ಮಾಡ್ತಾ ಇರೋವಂಥ ಸೈಕ್ಲೋನ್ ತೋತೆಯಲ್ಲಿ ತೋತೆ ಪದ ಬಂದಿರೋದು ಮಯನ್ಮಾರಿಂದ. ಬರ್ಮೀಸ್ ಲ್ಯಾಂಗ್ವೇಜಲ್ಲಿ ಇದರ ಅರ್ಥ ಡಿಸ್ಟಿಂಕ್ಟಿವ್ಲಿ ವೋಕಲ್ ಲಿಸರ್ಡ್. ಇದಕ್ಕಿಂತ ಮುಂಚೆ ನಾವು ಸೈಕ್ಲೋನ್ ನಿವಾರ್ ಅಂತ ಕೇಳಿದ್ವಿ. ಈ ಪದ ಬಂದಿದ್ದು ಇರಾನಿಂದ. ಹೀಗೆ ಸೈಕ್ಲೋನ್ಗಳಿಗೆ ಹೆಸರು ಇಟ್ಕೋತಾ ಹೋಗ್ತಾರೆ. ಯಾಕೆ ಈ ರೀತಿ ಸೈಕ್ಲೋನ್ಗೆ ಹೆಸರಿಡೋ ಅವಶ್ಯಕತೆ ಏನಿದೆ? ಈಗ ಒಂದು ಪ್ರದೇಶದಲ್ಲಿ 2-3 ಸೈಕ್ಲೋನ್ಗಳಿದೆ ಅಂತ ಅಂದ್ಕೊಳ್ಳಿ. ರಿಪೋರ್ಟರ್ಸ್ಗೆ ಇರ್ಬೋದು, ಸೈಂಟಿಸ್ಟ್ಗಳಿಗೆ ಇರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಜನರಿಗೆ ವಾರ್ನಿಂಗ್ ಕೊಡೋದಕ್ಕೆ ಇರ್ಬೋದು. ಹೀಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗದೇ ಇರಲಿ ಅಂತ ಸೈಕ್ಲೋನ್ಗಳಿಗೆ ಹೆಸರಿಡಬೇಕಾಗತ್ತೆ.
ಭಾರತ ಇರುವಂಥದ್ದು ನಾರ್ತ್ ಇಂಡಿಯನ್ ಓಷನ್ ಬೇಸಿನ್ ಒಳಗೆ. ಈ ಪ್ರದೇಶದಲ್ಲಿ ವರ್ಲ್ಡ್ ಮಿಟೋಲಾಜಿಕಲ್ ಆರ್ಗನೈಸೇಷನ್ ಜೊತೆಗೆ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಪೆಸಿಫಿಕ್ ಈ ಎರಡೂ ಸಂಸ್ಥೆಗಳು ಸೇರಿ ಈ ಪ್ರದೇಶದ ಸೈಕ್ಲೋನಿಕ್ ಸ್ಟಾರ್ಮ್ಸ್ಗೆ 2000 ಹೆಸರಿಟ್ಕೊತಾ ಬಂದಿದ್ದಾವೆ. ಈ ಆರ್ಟಿಕಲ್ ಒಳಗೆ ಸೈಕ್ಲೋನ್ ತೋತೆ ಬಗ್ಗೆ ಏನು ಹೇಳಿದ್ದಾರೆ, ಮೊನ್ನೆಯ ಸಂಚಿಕೆಯಲ್ಲಿ ಸೈಕ್ಲೋನ್ ತೋತೆಯನ್ನು ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಕ್ಯಾಟಗರಿಗೆ ಹಾಕಿದ್ರು ಅಲ್ವಾ. ಈಗ ಅಂದರೆ ನಿನ್ನೆವರೆಗೆ ಅದರ ಗತಿ ಜಾಸ್ತಿನೇ ಇತ್ತು. ನಾಳೆ ಗುಜರಾತ್ ರಾಜಸ್ಥಾನನ್ನು ಮೀರಿ ಹೋಗುವಷ್ಟರಲ್ಲಿ ಅದು ಡಿಪ್ರೆಷನ್ ಆಗುತ್ತೆ, ಅಂದರೆ ಅದರ ಗತಿ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಚಂಡಮಾರುತ ವೀಕನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ವ್ಯಾಕ್ಸಿನೇಷನ್ ಲ್ಯಾಗ್ ಇನ್ ರೂರಲ್ ಇಂಡಿಯಾ ಪಾಯಿಂಟ್ಸ್ ಟು ಅ ಲೂಮಿಂಗ್ ಕ್ರೈಸಿಸ್. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ ವ್ಯಾಕ್ಸಿನೇಷನ್ ಗವರ್ನೆನ್ಸ್ ಬಗ್ಗೆ ಹಾಗೂ ಕೋವಿಡ್-19 ಕೇಸಸ್ ಹೇಗೆ ಹರಡ್ತಾ ಇದೆ, ಫಸ್ಟ್ ವೇವಲ್ಲಿ ಹೇಗೆ ಹರಡಿತ್ತು, ಸೆಕೆಂಡ್ ವೇವಲ್ಲಿ ಹೇಗೆ ಹರಡಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಕೋವಿಡ್-19 ಸಾಂಕ್ರಾಮಿಕದ ಫಸ್ಟ್ ವೇವ್ ಬಂದಾಗ ಅರ್ಬನ್ ಏರಿಯಾಸಲ್ಲಿ ಕೇಸಸ್ ಜಾಸ್ತಿ ಆಯಿತು. ಮೊದಲು ಅದು ಸ್ಪ್ರೆಡ್ ಆಗಿ ನಂತರ ಅದು ಗ್ರಾಮೀಣ ಪ್ರದೇಶಗಳಿಗೆ ಹೋಯಿತು. ಇಲ್ಲಿ ಅರ್ಬನ್, ಸೆಮಿ ರೂರಲ್, ರೂರಲ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಅರ್ಬನ್ ಏರಿಯಾಸಲ್ಲಿ ನೀವಿಲ್ಲಿ 51% ನೋಡ್ಬೋದು ನಂಬರ್ ಆಫ್ ಕೇಸಸ್. ಈ 51% ನಾವು ಕೋವಿಡ್-19 ಸಾಂಕ್ರಾಮಿಕ ಆರಂಭ ಆದಂಥ ಸಮಯ ಏಪ್ರಿಲ್ 2020 ನೋಡ್ತೀವಿ. ಅದೇ ಸಮಯದಲ್ಲಿ ರೂರಲ್ ಏರಿಯಾಸಲ್ಲಿ ಕೇವಲ 10% ಕೇಸಸ್ ಇತ್ತು. ಆದರೆ ಕೊನೆಗೆ ಕೋವಿಡ್-19 ಸಾಂಕ್ರಾಮಿಕದ ಫಸ್ಟ್ ಅಲೆ ಕಮ್ಮಿ ಆಗ್ತಾ ಸೆಪ್ಟೆಂಬರ್ 2020 12% ಅಷ್ಟೇ ಅರ್ಬನ್ ಏರಿಯಾಸಲ್ಲಿ ಇರುತ್ತೆ. ರೂರಲ್ ಏರಿಯಾಸ್ಗೆ ಅದು 33% ಅಷ್ಟು ಹೊರಡುತ್ತೆ. ಈಗ ಸೆಕೆಂಡ್ ವೇವ್ಗೂ ಫಸ್ಟ್ ವೇವ್ಗೂ ಏನು ವ್ಯತ್ಯಾಸ ಇದೆ? ಮೊದಲನೇ ವೇವಲ್ಲಿ ನಾವು 51% ಏನು ನೋಡಿದ್ವಿ. ಈಗ ಫೆಬ್ರವರಿ 2021 ಸೆಕೆಂಡ್ ಅಲೆಯಲ್ಲಿ ಅರ್ಬನ್ ಏರಿಯಾಸಲ್ಲಿ ಕೇವಲ 11% ಅಷ್ಟೇ ಇದೆ. ಅದೇ ರೂರಲ್ ಏರಿಯಾಸಲ್ಲಿ 21% ಅಷ್ಟು ಇದೆ. ಈಗ ಎರಡನೇ ಅಲೆ ಪೀಕ್ ಆಗ್ತಾ ಆಗ್ತಾ ಕೂಡ ಮೇ 2021 ಅರ್ಬನ್ ಏರಿಯಾಸಲ್ಲಿ ಕೇವಲ 13% ಕೇಸಸ್ ಇದೆ. ಅದೇ ರೂರಲ್ ಏರಿಯಾದಲ್ಲಿ 35% ಅಷ್ಟು ಕೇಸಸ್ ಇದೆ. ಇದರಿಂದ ನಾವು ಏನು ಅರ್ಥೈಸ್ಕೋಬಹುದು, ಮೊದಲನೇ ವೇವ್ ಹಾಗೂ ಎರಡನೇ ವೇವಲ್ಲೂ ವ್ಯತ್ಯಾಸ ಇದೆ. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ನಾವು ಮೊದಲನೇ ಅಲೆಯಿಂದ ಏನು ತಿಳ್ಕೊಂಡ್ವಿ, ಎರಡನೇ ವೇವ್ಗೆ ಹೇಗೆ ಪ್ರಿಪೇರ್ ಆದ್ವಿ, ವ್ಯಾಕ್ಸಿನೇಷನ್ನ ಆರಂಭ ಮಾಡಿ ಅಲ್ವಾ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಹೀಗೆ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅಲ್ಲಿ ವ್ಯಾಕ್ಸಿನೇಷನ್ ಕೂಡ ಜಾಸ್ತಿ ಆಗಿರಬೇಕು. ಆದರೆ ಇದು ಆಗ್ತಾ ಇಲ್ಲ. ಈಗ ನಾವು ಮೇ 2021 ಅಂಕಿಅಂಶ ನೋಡೋದಾದರೆ ಅರ್ಬನ್ ಏರಿಯಾದಲ್ಲಿ ಅಟ್ಲೀಸ್ಟ್ 1 ಡೋಸ್ ಆಫ್ ವ್ಯಾಕ್ಸಿನೇಷನ್ ತೊಗೊಂಡಿರೋರು 30% ಜನ ಇದ್ದಾರೆ. ಆದರೆ ರೂರಲ್ ಏರಿಯಾದಲ್ಲಿ ಕೇವಲ 12.7% ಅಷ್ಟೇ ಇದ್ದಾರೆ. ಇನ್ನು 2 ಡೋಸಸ್ಗಳನ್ನ ನೋಡೋದಾದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ 2.6% ಅಷ್ಟು ಜನ ಮಾತ್ರ 2 ಡೋಸ್ಗಳ ವ್ಯಾಕ್ಸಿನ್ ತೊಗೊಂಡಿದ್ದಾರೆ. ಅರ್ಬನ್ ಏರಿಯಾದಲ್ಲಿ 7.7% ಅಷ್ಟು ತೊಗೊಂಡಿದ್ದಾರೆ. ಸೊ ರೂರಲ್ ಏರಿಯಾಸಲ್ಲಿ ನಾವೇನು ರೈಸ್ ನೋಡ್ತಾ ಇದ್ದೀವಿ ಅದಕ್ಕೆ ಪ್ರಪೋರ್ಷನಲ್ ಆಗಿ ವ್ಯಾಕ್ಸಿನೇಷನ್ ಆಗಿಲ್ಲ. ಹಾಗಂತ ವ್ಯಾಕ್ಸಿನೇಷನಿಂದ ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇದೆಯಾ? ಹೌದು, ನಮ್ಮ ಹತ್ರ ಅಂಕಿಅಂಶ ಇದೆ. ನಾವು ಮೊದಲು ವ್ಯಾಕ್ಸಿನೇಷನ್ ಯಾರಿಗೆ ಆರಂಭ ಮಾಡ್ಕೊಂಡ್ವಿ? ವಯಸ್ಸಾದವ್ರಿಗೆ, ಯಾರು ಜಾಸ್ತಿ ವಲ್ನರಬಲ್ ಇದ್ರು ಅವ್ರಿಗೆ ಆರಂಭ ಮಾಡ್ಕೊಂಡ್ವಿ. ಈಗ ಎರಡನೇ ಅಲೆಯಲ್ಲಿ ಏನು ನೋಡ್ತಾ ಇದ್ವಿ, ಆ ವಯಸ್ಸಿನವ್ರಿಗೆ ತುಂಬ ಕಮ್ಮಿ ಎಫೆಕ್ಟ್ ಆಗ್ತದೆ. ಎಸ್ಪೆಷಲಿ ವ್ಯಾಕ್ಸಿನೇಷನ್ ಆದವ್ರಿಗಂತೂ ತುಂಬಾ ಕಮ್ಮಿ ಎಫೆಕ್ಟ್ ಆಗ್ತಾಯಿದೆ. ಹಾಗೆ ಎಫೆಕ್ಟ್ ಆದರೂ ಕೂಡ ಕೋವಿಡ್-19 ಸೋಂಕು ಅವ್ರಿಗೆ ತಲುಪಿದ್ರೂ ಕೂಡ ಸಿವಿಯರಿಟಿ ಅಂದರೆ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇಲ್ಲ. ಅವರು ಮೈಲ್ಡ್ ಸಿಂಪ್ಟಮ್ಸಿಂದ ಹೊರಗೆ ಬರ್ತಾ ಇದ್ದಾರೆ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೋವಿಡ್-19 ಸೋಂಕು ಹರಡೋದನ್ನು ನಿಲ್ಲಿಸೋದಕ್ಕೆ ವ್ಯಾಕ್ಸಿನೇಷನ್ನ ತುಂಬ ಅಗತ್ಯ ಇದೆ. ಹಾಗೆ ನೋಡಿದ್ರೆ ಈ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ಟೆಸ್ಟಿಂಗ್ ಆಗಬೇಕೋ ಆ ರೀತಿ ಟೆಸ್ಟಿಂಗ್ ಕೂಡ ಆಗ್ತಾ ಇಲ್ಲ. ನಾವು ಅಂಕಿಅಂಶನ ನೋಡೋದಾದರೆ ಮುಂಬೈ, ಬೆಂಗಳೂರು, ಚೆನ್ನೈ ಈ ರೀತಿ ಅರ್ಬನ್ ಏರಿಯಾಸ್ನ ನೋಡೋದಾದರೆ 1000 ಜನ ಇರುವಂಥ ಕಡೆ 500 ಟೆಸ್ಟ್ಗಳು ನಡೀತಾ ಇದೆ. ಅದೇ ಗ್ರಾಮೀಣ ಪ್ರದೇಶಗಳನ್ನ ನೋಡೋದಾದರೆ 1000 ಇರೋ ಕಡೆ 50 ಟೆಸ್ಟ್ ಅಷ್ಟೇ ನಡೀತಾ ಇದೆ. ಸೊ ಇಲ್ಲಿ ರೂರಲ್ ಅರ್ಬನ್ ಡಿವೈಡ್ ಎದ್ದು ಕಾಣ್ತಾ ಇದೆ. ಇದನ್ನು ಅಡ್ರೆಸ್ ಮಾಡಬೇಕು ಅಂತ ಈ ಅಂಕಿಅಂಶಗಳು ತೋರಿಸ್ತಾ ಇದೆ. ನಾವು ಇವತ್ತಿನ ದಿನಪತ್ರಿಕೆಯಲ್ಲೇ ಇನ್ನೊಂದು ಎಡಿಟೋರಿಯಲ್ ಆರ್ಟಿಕಲ್ನ ಕೂಡ ನೋಡ್ತಾ ಇದ್ವಿ. ಅದರಲ್ಲೂ ಕೂಡ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಆ ಆರ್ಟಿಕಲ್ ಕಡೆಗೆ ಹೋಗೋಣ. ಟ್ರ್ಯಾಕಿಂಗ್ ದ ಪ್ಯಾಂಡಮಿಕ್ಸ್ ರೂರಲ್ ಮಾರ್ಚ್, ಇದು ಕೂಡ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೇನೆ ಬರುವಂಥದ್ದು. ಕೋವಿಡ್-19 ಹಿನ್ನೆಲೆಯಲ್ಲಿ ಇವತ್ತಿನ ಗ್ರಾಮೀಣ ಪ್ರದೇಶಗಳ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಕಂಪ್ಲೀಟ್ ವಿಶ್ಲೇಷಣೆಯನ್ನು ನೀಡಿದ್ದಾರೆ. ಕಳೆದ ವರ್ಷ ಕೋವಿಡ್-19 ಮೊದಲನೇ ಅಲೆ ಬಂದಾಗ ಕಾರ್ಮಿಕರು, ಎಸ್ಪೆಷಲಿ ದಿನಗೂಲಿ ಕಾರ್ಮಿಕರು ಏನಿರ್ತಾರೆ ಅವರು ಪ್ರತಿದಿನ ದುಡ್ದು ಹಣವನ್ನು ಸಂಪಾದಿಸಿರ್ತಾರೆ. ಅಂಥವರೆಲ್ಲ ರೂರಲ್ ಏರಿಯಾಸ್ಗೆ ವಾಪಸ್ ಹೋದ್ರು ಅಲ್ವಾ. ಯಾಕೆ ಹೋದ್ರು? ಅವ್ರಿಗೆ ಅಲ್ಲೇನಾದ್ರು ಕೆಲಸ ಕಾಯ್ಕೊಂಡು ಕೂತ್ಕೊಂಡಿದೆ ಅಂತನಾ? ಇಲ್ಲ. ಅರ್ಬನ್ ಏರಿಯಾದಲ್ಲಿ ಕೇಸಸ್ ಜಾಸ್ತಿ ಆಗೋದಕ್ಕೂ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಟ್ಲೀಸ್ಟ್ ಅವರು ಹಸುವಿನಿಂದ ಸಾಯುವಂಥ ಪರಿಸ್ಥಿತಿ ಬರಲ್ಲ ಅನ್ನೋ ಕಾರಣದಿಂದ ಗ್ರಾಮೀಣ ಪ್ರದೇಶಗಳಿಗೆ ವಾಪಸ್ ಹೋದರು. ಆದರೆ ಈಗ ಸೆಕೆಂಡ್ ವೇವ್ನ ಕೆಳಗೆ ಪರಿಸ್ಥಿತಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ರೂರಲ್ ಏರಿಯಾಸಲ್ಲೇ ಕೇಸ್ ಜಾಸ್ತಿ ಆದಾಗ ರೂರಲ್ ಏರಿಯಾಗಳಿಂದ ಅವರು ಮತ್ತಿನಲ್ಲಿ ಹೋಗಬೇಕು. ಅವ್ರಿಗೆ ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅವ್ರಿಗೆ ಬೇರೆ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ.
ನಾವು ಕೋವಿಡ್-19ನ ಮೊದಲನೇ ಅಲೆಗೂ ಎರಡನೇ ಅಲೆಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಮೊದಲನೇ ಅಲೆಯಿಂದ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ಹೇಗೆ ಈ ಪರಿಸ್ಥಿತಿಗೆ ನಾವು ತಯಾರಾಗ್ಬೋದು ಅಂತ. ಸೈಂಟಿಸ್ಟ್ಗಳು ಕೂಡ ಈ ವೈರಸ್ಗಳ ನೇಚರ್ ಚೇಂಜ್ ಆಗ್ತಾ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು. ಹಾಗಾಗಿ ಕೋವಿಡ್ ವೈರಸ್ನ ಈಗ ಏನು ಡಿಫ್ರೆಂಟ್ ಮ್ಯೂಟೇಷನ್ಸ್ ಬರ್ತಾ ಇದೆ, ವೇರಿಯಂಟ್ಸ್ ಬರ್ತಾ ಇದೆ, ಹಾಗೆ ಆಗತ್ತೆ ಅಂತ ನಮಗೆ ಗೊತ್ತಿತ್ತು. ಆದರೆ ಈಗ ಏನು ಗ್ರಾಮೀಣ ಪ್ರದೇಶಗಳಿಗೆ ತುಂಬ ಹರಡ್ತಾ ಇದೆ ಈ ವೈರಸ್, ಹಾಗೆ ಆಗ್ಬೋದು ಅಂತ ನಾವು ತಿಳ್ಕೊಂಡಿರಲಿಲ್ಲ. ಇನ್ನೊಂದು ವ್ಯತ್ಯಾಸ ಏನು ಅಂತಂದರೆ, ಕಳೆದ ವರ್ಷ ಬಿಹಾರ್, UP, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಒಡಿಸ್ಸಾ ಇಲ್ಲೆಲ್ಲ ಜಾಸ್ತಿ ಕೇಸಸ್ ಹರಡಿರಲಿಲ್ಲ. ಆದರೆ ಈ ವರ್ಷ ಈ ಪ್ರದೇಶದ ಎಸ್ಪೆಷಲಿ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಕೋವಿಡ್-19. ಯಾಕೆ ನಾವು ಈ ಪ್ರದೇಶಗಳ ಬಗ್ಗೆ ನಿರ್ದಿಷ್ಟವಾಗಿ ಮಾತಾಡ್ತಾ ಇದ್ದೀವಿ? ಯಾಕಂದರೆ ಈ ಪ್ರದೇಶಗಳಲ್ಲಿ, ಈ ರಾಜ್ಯಗಳಲ್ಲಿ ಸರಿಯಾದ ಹೆಲ್ತ್ ಪ್ರೊಫೆಷನಲ್ಸ್ ಇಲ್ಲ, ಸಂಪನ್ಮೂಲಗಳಲ್ಲಿ ಕೆಲಸ ಮಾಡುವಂಥ ಪ್ರೊಫೆಷನಲ್ಸ್ ಇಲ್ಲ. 2005ನ ಬಿಹಾರಲ್ಲಿ 10,337 ಫಂಕ್ಷನಿಂಗ್ ಸಬ್ ಸೆಂಟರ್ಸ್ ಇತ್ತು. ಆದರೆ 2020ಯಲ್ಲಿ 9,112 ಸಬ್ ಸೆಂಟರ್ಸ್ ಇದೆ ಅಷ್ಟೇ. ಈ ಸಮಯದಲ್ಲಿ ಆ್ಯಕ್ಚುಲಿ ಜಾಸ್ತಿ ಆಗಬೇಕಿತ್ತು ಸಬ್ ಸೆಂಟರ್ಸ್. ಯಾಕೆ? ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ ಈ 15 ವರ್ಷಗಳಲ್ಲಿ. ಆದರೆ ಸಬ್ ಸೆಂಟರ್ಸ್ ಜಾಸ್ತಿ ಆಗೋದು ಬದಲು ಕಮ್ಮಿ ಆಗಿದೆ. ಇದೇ ರೀತಿ ಪರಿಸ್ಥಿತಿಯನ್ನು ನಾವು UP, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಒಡಿಸ್ಸಾ ಈ ರಾಜ್ಯಗಳಲ್ಲೂ ಕೂಡ ನೋಡ್ತೀವಿ. ಹಾಗೆ ನೋಡಿದ್ರೆ ಕೋವಿಡ್-19ನ ಎರಡನೇ ಅಲೆ ಬರುತ್ತೆ ಅಂತ ಗೊತ್ತಿದ ಮೇಲೆ ಈ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಬಲಪಡಿಸೋಕ್ಕೆ ಏನಾದ್ರು ಕ್ರಮ ತಗೋಬೇಕಿತ್ತು, ಆದರೆ ತಗೊಂಡಿಲ್ಲ. ಸೊ ಒಂದು ಕಡೆ ಸಂಪನ್ಮೂಲಗಳಿಲ್ಲ, ಆ ಸಂಪನ್ಮೂಲಗಳನ್ನ ನೋಡ್ಕೊಳ್ಳೋ ಅಂಥ ಪ್ರೊಫೆಷನಲ್ಸ್ ಜಾಸ್ತಿ ಇಲ್ಲ. ಅದರ ಜೊತೆಗೆ ಏನು ಗವರ್ನೆನ್ಸ್ ಆಗಬೇಕು ಅದು ಕೂಡ ಆಗ್ತಾ ಇಲ್ಲ, ಆಡಳಿತ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಈ ರಾಜ್ಯಗಳ ಆರೋಗ್ಯ ವ್ಯವಸ್ಥೆ ಇಷ್ಟು ನ್ಯೂನತೆಯನ್ನು ಹೊಂದಿದೆ, ಇಷ್ಟೊಂದು ಲೂಪ್ ಹೋಲ್ಸ್ ಇದೆ ಅಂತ ಗೊತ್ತಿದ್ರು ಕೂಡ, ಕೋವಿಡ್-19 ಸೆಕೆಂಡ್ ವೇವ್ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಎಷ್ಟೋ ದಿನಗಳ ಕಾಲ ಇಲ್ಲಿ ಎಲೆಕ್ಷನ್ ಕ್ಯಾಂಪೇನಿಂಗ್ ನಡೀತು, ಮಹಾಕುಂಭಮೇಳ ನಡೀತು, ಆರ್ಗನೈಸ್ ಮಾಡಲಾಯಿತು. ಇಲ್ಲಿ ಖರ್ಚು ಮಾಡಿದಂಥ ಸಂಪನ್ಮೂಲಗಳನ್ನ ಆ್ಯಕ್ಚುಲಿ ರೂರಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿದರೆ ನಮ್ಗೆ ಇವತ್ತು ಉಪಯೋಗ ಆಗ್ತಾ ಇತ್ತು. ಆದರೆ ಹಾಗೆ ಮಾಡಿಲ್ಲ ಅಂತ ಇಲ್ಲಿ ಖಂಡಿಸ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಸಂಪನ್ಮೂಲ ಇಲ್ಲ, ಹೆಲ್ತ್ ಪ್ರೊಫೆಷನಲ್ಸ್ ಇಲ್ಲ, ಲ್ಯಾಕ್ ಆಫ್ ಗವರ್ನೆನ್ಸ್ ಇದೆ, ಅದರ ಜೊತೆಗೆ ಮಿಸ್ ಗವರ್ನೆನ್ಸ್ ಕೂಡ ಇದೆ. ಮಿಸ್ ಗವರ್ನೆನ್ಸ್ ಅಂದರೆ ಏನು? ಆಡಳಿತ ಮಾಡದೇ ಇರೋದು ಲ್ಯಾಕ್ ಆಫ್ ಗವರ್ನೆನ್ಸ್, ತಪ್ಪು ಆಡಳಿತ ಮಾಡುವಂಥದ್ದು ಮಿಸ್ ಗವರ್ನೆನ್ಸ್. ಆ ಮಿಸ್ ಗವರ್ನೆನ್ಸ್ ಸರಿ ಮಾಡೋಕ್ಕೆ ಜುಡಿಷಿಯರಿ ಮುಂದೆ ಬಂತು. ರಾಜ್ಯಗಳಲ್ಲಿ ಕೋವಿಡ್-19 ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂದರೂ ಕೂಡ ಲಾಕ್ಡೌನ್ನ ಮಾಡ್ತಾ ಇರಲಿಲ್ಲ. ಹಾಗಾಗಿ ಆ ವಿಷಯವನ್ನು ಜನ ಕೋರ್ಟ್ಗೆ ತೊಗೊಂಡು ಹೋದರು. ಹೈಕೋರ್ಟ್ ಲಾಕ್ಡೌನ್ನ ಮಾಡಿ ಅಂತ UP ಗೌರ್ಮೆಂಟ್ಗೆ ಕೂಡ ಹೇಳ್ತು. ಇಷ್ಟೆಲ್ಲ ಆದರೂ ಜುಡಿಷಿಯರಿನೇ ಇಂಟರ್ವೆನ್ಷನ್ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಸರ್ಕಾರ ಏನು ಮಾಡಬೇಕಿತ್ತು ಮಾಡಲಿಲ್ಲ. ಏನು ಮಾಡಬೇಕಿತ್ತು ಸರ್ಕಾರ? ಟೆಸ್ಟಿಂಗ್ನ ಜಾಸ್ತಿ ಮಾಡಬೇಕಿತ್ತು, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕಿತ್ತು, ಅದರಿಂದ ಹರಡೋದನ್ನು ನಿಲ್ಲಿಸ್ಬೋದಿತ್ತು. ಆದರೆ ಅದರ ಬದಲಾಗಿ ಟೆಸ್ಟಿಂಗ್ನೇ ರೆಸ್ಟ್ರಿಕ್ಟ್ ಮಾಡುವಂಥದ್ದು. ಟೆಸ್ಟಿಂಗ್ ಕಮ್ಮಿ ಮಾಡಿದಾಗ ನಂಬರ್ ಆಫ್ ಕೇಸಸ್ ಜಾಸ್ತಿ ಬರಲ್ಲ, ಹಾಗಾಗಿ ಲೋವರ್ ನಂಬರ್ ಆಫ್ ಇನ್ಫೆಕ್ಷನ್ಸ್ ಇದೆ ಅಂತ ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಏನಾಗ್ತಾ ಇದೆ, ನಿಜವಾಗ್ಲೂ ಈ ರಾಜ್ಯಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ಕೇಸಸ್ ಇದೆ ಅಷ್ಟು ರಿಪೋರ್ಟೇ ಆಗ್ತಾ ಇಲ್ಲ. ಜನರು ಕೂಡ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲದೆ ಇರೋದ್ರಿಂದ ಪ್ರೈವೇಟ್ ಹೆಲ್ತ್ ಪ್ರೊವೈಡರ್ಸ್ ಕಡೆ ಹೋಗ್ತಾ ಇದ್ದಾರೆ. ಆದರೆ ಇದರಿಂದ ಕೂಡ ಮ್ಯಾಕ್ಸಿಮಮ್ ಜನರಿಗೆ ಸಹಾಯ ದಕ್ತಾ ಇಲ್ಲ. ಅದರಿಂದಾಗಿ ನಂಬರ್ ಆಫ್ ಇನ್ಫೆಕ್ಷನ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ, ಹಾಗೂ ಎಷ್ಟು ಜನ ತೀರ್ಕೋತಾ ಇದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಆಥರ್ ಏನು ಪಾಯಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸರಿಯಾದ ಸಂಪನ್ಮೂಲ ಇದ್ದಿದ್ರೆ, ಗವರ್ನೆನ್ಸ್ ಸರಿಯಾಗಿದ್ರೆ, ಜುಡಿಷಿಯರಿ ಹೇಳಿದ ತಕ್ಷಣ ಅದನ್ನು ಪಾಲಿಸಿದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಏನು ಡಿಸ್ಟ್ರೆಸ್ ನೋಡ್ತಾ ಇದ್ವಿ ಅದು ಆಗ್ತಾ ಇರಲಿಲ್ಲ, ಅದನ್ನು ಪ್ರಿವೆಂಟ್ ಮಾಡ್ಬೋದಿತ್ತು ಅನ್ನೋ ಒಂದು ಪಾಯಿಂಟ್ನ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ಎಂಥ ಪರಿಸ್ಥಿತಿ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಕಳೆದ ವರ್ಷ ಕೋವಿಡ್-19ನ ಮೊದಲನೇ ಅಲೆಯ ಕೆಳಗೆ ಗ್ರಾಮೀಣ ಪ್ರದೇಶಗಳಿಗೆ ಏನು ಕಾರ್ಮಿಕರು ವಾಪಸ್ ಹೋದ್ರು, ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೇಸಸ್ ಜಾಸ್ತಿ ಆಗದೆ ಇರೋದ್ರಿಂದ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಅದರಿಂದ ಉಪಯೋಗ ಆಯಿತು. ಆದರೆ ಕೋವಿಡ್-19ನ ಎರಡನೇ ಕೆಳಗೆ ಈ ವರ್ಷದ ಪರಿಸ್ಥಿತಿನೇ ಬೇರೆ ಇದೆ. ಕೇಸಸ್ ಜಾಸ್ತಿ ಆಗ್ತಾ ಇದೆ. ಎಷ್ಟೊಂದು ಕುಟುಂಬಗಳಲ್ಲಿ ಯಾರು ಮೇನ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರ್ತಾರೆ ಹಣಕಾಸಿನ ವಿಷಯದಲ್ಲಿ, ಅವರಿಗೆ ನಾವು ಪ್ರೈಮರಿ ಇನ್ಕಮ್ ಅರ್ನರ್ ಅಂತ ಹೇಳ್ತೀವಿ. ಆ ಕುಟುಂಬದಲ್ಲಿ ಅಂಥ ಒಬ್ಬ ಪ್ರೈಮರಿ ಇನ್ಕಮ್ ಅರ್ನರೇ ಇಲ್ಲ ಅಂತಂದರೆ ಅವರು ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗುತ್ತೆ. ಒಂದು ವೇಳೆ ಆ ಪ್ರೈಮರಿ ಇನ್ಕಮ್ ಅರ್ನರ್ ಕೋವಿಡ್-19ಇಂದ ಹೊರಗೆ ಬರೋಕ್ಕೆ ಸಾಧ್ಯ ಆಯಿತು ಕೂಡ ಅಂದರೆ ಅದಕ್ಕೋಸ್ಕರ ಅವರು ತುಂಬ ಖರ್ಚು ಮಾಡಿರ್ತಾರೆ. ಹಾಗಾಗಿ ಡೆಟ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರ್ತಾರೆ. ಹೀಗೆ ಸಾಲಗಳ ಹೊರೆ ಕೆಳಗೆ ಅವರು ಬಡತನ, ಕ್ರೋನಿಕ್ ಪಾವರ್ಟಿ ಕೆಳಗೆ ಹೋಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ತುಂಬ ಜನ ಕೋವಿಡ್-19ನ ಕೆಳಗೆ ಕೆಲಸವನ್ನು ಕಳ್ಕೊಂಡಿದ್ದಾರೆ ಅಂತಂದರೆ ಅವರು ಯಾವ ಹಣದ ಮೇಲೆ ಬದುಕ್ತಾ ಇದ್ದಾರೆ, ಇಲ್ಲಿವರೆಗೆ ಅವರು ಏನು ಸೇವಿಂಗ್ಸ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಬದುಕ್ತಾ ಇದ್ದಾರೆ. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಅವರ ಪ್ರೈಮರಿ ಅರ್ನರ್ ಇಲ್ಲ, ಕುಟುಂಬಗಳಿಗೆ ತುಂಬ ಎಫೆಕ್ಟ್ ಆಗಿದೆ, ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಏನು, ಒಂದು ಕಡೆ ಸಾಂಕ್ರಾಮಿಕ, ಇನ್ನೊಂದು ಕಡೆ ನಾವು ತುಂಬಾ ಪ್ರೊಲಾಂಗ್ಡ್ ಆಗಿರುವಂಥ ಎಕನಾಮಿಕ್ ಡಿಸ್ಟ್ರೆಸ್ ಕಡೆ ಹೋಗ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಇವತ್ತು ಮುಂದಾಗಿದೆ ಅಂತಂದರೆ ಇದಕ್ಕೆ ಕಾರಣ ಕೇವಲ ಕೊರೋನಾ ವೈರಸ್ ಅಲ್ಲ. ಸ್ಟೇಟ್ ಗೌರ್ಮೆಂಟ್ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಇವರು ಏನು ಗವರ್ನೆನ್ಸ್ನ ಸರಿಗೆ ಮಾಡಿಲ್ಲ, ಏನೇನು ಮಾಡ್ಬೋದಿತ್ತು ಅದೆಲ್ಲ ಮಾಡದೇ ಇರೋದ್ರಿಂದ ಇದು ಆಗ್ತಾ ಇರೋದು. ಅವರು ಕೂಡ ಸಮಾನವಾಗಿ ಇದಕ್ಕೆ ಹೊಣೆಯನ್ನು ಹೊತ್ಕೋಬೇಕು ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ.
ನಿಮ್ಮ ಪರೀಕ್ಷೆಗೆ ಮುಖ್ಯವಾಗಿರುವಂಥ ಆರ್ಟಿಕಲ್. ನಾವು ಇವತ್ತಿನ ದಿನಪತ್ರಿಕೆಯಲ್ಲೇ ರೂರಲ್ ಏರಿಯಾಸಲ್ಲಿ ಹರಡ್ತಾ ಇದೆ ಅಂತ ಅಂಕಿಅಂಶಗಳು ಕೂಡ ನೋಡಿದ್ವಿ. ಈ ಆರ್ಟಿಕಲ್ ಒಳಗೆ ವಿಶ್ಲೇಷಣೆಯನ್ನು ಕೂಡ ನೋಡ್ತಾ ಇದ್ವಿ. ಆ ಪರಿಸ್ಥಿತಿ ಯಾಕೆ ಆಗಿದೆ, ಅದರಿಂದ ಮುಂದೆ ಏನಾಗುತ್ತೆ ಎಲ್ಲ ವಿಶ್ಲೇಷಣೆ ಈ ಆರ್ಟಿಕಲಲ್ಲಿದೆ. ಸ್ಟಡೀಸ್ ಪೇಪರ್ 2 ಕೆಳಗೆ ಪ್ರಶ್ನೆ ಬಂದಲ್ಲಿ 2 ಆರ್ಟಿಕಲ್ ಯಾವುದೇ ಆನ್ಸರ್ ಹೇಗಿರಬೇಕು ಅಂತಂದರೆ, ಒಂದು ಕಡೆ ಅಂಕಿಅಂಶ ಇರಬೇಕು, ಅದನ್ನು ಸಪೋರ್ಟ್ ಮಾಡೋಕ್ಕೆ ವಿಶ್ಲೇಷಣೆ ಕೂಡ ಇರಬೇಕು. ಎರಡೂ ಸೇರಿದ್ರೇ ನಿಮ್ಮ ಆನ್ಸರ್ಗೆ ಮಾರ್ಕ್ಸ್ ಜಾಸ್ತಿ ಸಿಗುವಂಥದ್ದು. ಸೊ ಅಂಕಿಅಂಶಗಳು ಹಾಗೂ ವಿಶ್ಲೇಷಣೆ ಎರಡನ್ನು ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಎಡಿಟೋರಿಯಲ್ ಆರ್ಟಿಕಲ್ ಸ್ಟಾರ್ಮಿ ಸ್ಟಾರ್ಟ್ ಜನರಲ್ ಸ್ಟಡೀಸ್ ಪೇಪರ್ 3 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗೆ ಬರುತ್ತೆ. ನಾವು ಸೈಕ್ಲೋನ್ ತೋತೆ ಬಗ್ಗೆ ಏನು ಚರ್ಚೆ ಮಾಡಿದ್ವಿ, ಆ ಸೈಕ್ಲೋನ್ಗೆ ಸಂಬಂಧಪಟ್ಟಂತೆ ಭೌಗೋಳಿಕ ಅಂಶಗಳು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 1 ಕೆಳಗೆ ಬರುತ್ತೆ. ಇಂಪಾರ್ಟೆಂಟ್ ಜಿಯೋಫಿಸಿಕಲ್ ಫಿನಾಮಿನನ್ ಕೆಳಗೆ, ಅದೇ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರುತ್ತೆ. ಈ ಆರ್ಟಿಕಲಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪಾಯಿಂಟ್ಸ್ ಇದೆ. ನಾವೀಗಾಗಲೇ ಸೈಕ್ಲೋನ್ ತೋತೆ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ವಿ. ಈ ರೀತಿ ವಿಪತ್ತಿನ ಕಾಲಕ್ಕೆ ಅಂತಲೇ ನಾವು ನಿರ್ದಿಷ್ಟವಾಗಿ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ನ ರಚನೆ ಮಾಡಿದ್ದೀವಿ. ಅದರ ಕಾರಣದಿಂದಾಗಿ ಒಂದು ಕಡೆ ಕೋವಿಡ್-19, ಇನ್ನೊಂದು ಕಡೆ ಚಂಡಮಾರುತ ಇದ್ರೂ ಕೂಡ ಕಮ್ಮಿ ಹಾನಿ ಮಾಡೋಕ್ಕೆ ಸಾಧ್ಯ ಆಯಿತು. ಇದು ಈ ಆರ್ಟಿಕಲ್ನ ಮೊದಲನೇ ಭಾಗ. ಎರಡನೇ ಭಾಗ ನಮ್ಮ ಪರೀಕ್ಷೆಗೆ ಮುಖ್ಯವಾಗಿರುವಂಥದ್ದು. ಕಳೆದ ವರ್ಷ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಇಂಪ್ಯಾಕ್ಟ್ ಬೇಸ್ಡ್ ಸೈಕ್ಲೋನ್ ವಾರ್ನಿಂಗ್ ಸಿಸ್ಟಮ್ನ ಲಾಂಚ್ ಮಾಡ್ತು. ಈ ಸೈಕ್ಲೋನ್ ವಾರ್ನಿಂಗ್ ಸಿಸ್ಟಮಿಂದ ಏನು ಉಪಯೋಗ, ನಮಗೆ ಸರಿಯಾದ ಫೋರ್ಕಾಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಂಥ ವಿಪತ್ತು ಈ ಸಮಯದಲ್ಲಿ ಆಗುತ್ತೆ ಅಂತ ಸರಿಗೆ ಫೋರ್ಕಾಸ್ಟ್ ಮಾಡಿದಾಗ ನಾವು ಜನರನ್ನು ಸ್ಥಳಾಂತರ ಮಾಡಿಸ್ಬೋದು. ತೀವ್ರತೆ ಗೊತ್ತಿದ್ದಾಗ ಎಷ್ಟು ಜನರನ್ನು ಸ್ಥಳಾಂತರ ಮಾಡಿಸ್ಬೋದು, ಎಷ್ಟು ಲಾಸ್ ಆಗ್ಬೋದು ಅಂತ ನಮಗೆ ಅಂದಾಜು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಕನಾಮಿಕ್ ಲಾಸಸ್ನ ಕಮ್ಮಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಈ ವಾರ್ನಿಂಗ್ ಸಿಸ್ಟಮ್ ಎಲ್ಲೆಲ್ಲಿ ವಲ್ನರಬಿಲಿಟೀಸ್ ಇದೆ ಅದನ್ನು ಕೂಡ ಮ್ಯಾಪ್ ಮಾಡುತ್ತೆ. ಈ ಹೊಸ ಸಿಸ್ಟಮ್ ಒಳಗೆ ಇದೇ ಲೊಕೇಶನ್, ಇದೇ ಡಿಸ್ಟ್ರಿಕ್ಟ್, ಹೀಗೆ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಜನಸಂಖ್ಯೆ, ಸಂಪನ್ಮೂಲ, ಲ್ಯಾಂಡ್ ಯೂಸ್, ಸೆಟಲ್ಮೆಂಟ್ಸ್, ಈ ಎಲ್ಲ ಫ್ಯಾಕ್ಟರ್ಸ್ನ ಈ ಸಿಸ್ಟಮ್ ಒಳಗೆ ಇನ್ಕಾರ್ಪೊರೇಟ್ ಮಾಡಲಾಗಿದೆ. ನಾವು ಒಂದು ಕಡೆ ಅಕ್ಯುರಸಿ, ನಿಖರವಾಗಿ ಫೋರ್ಕಾಸ್ಟ್ ಮಾಡ್ಬೋದು, ಏನು ಯಾವಾಗ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ವಲ್ನರಬಿಲಿಟೀಸ್ನ ಮ್ಯಾಪ್ ಮಾಡ್ಬೋದು. ಅಂತಂದರೆ ನಾವು ಡಿಸ್ಟ್ರಕ್ಷನ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ, ಏನು ಲಾಸ್ ಆಗ್ಬೋದು, ಏನು ಹಾನಿ ಆಗ್ಬೋದು, ಅದನ್ನು ಕಮ್ಮಿ ಮಾಡೋಕ್ಕೆ, ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅರೇಬಿಯನ್ ಸಿಯಲ್ಲಿ ಕಳೆದ 4 ವರ್ಷಗಳಿಂದ ಪ್ರತಿ ವರ್ಷ ಸೈಕ್ಲೋನ್ ನೋಡ್ತಾ ಇದ್ದೀವಿ. ಅದರ ತೀವ್ರತೆ ಜಾಸ್ತಿ ಆಗ್ತಾನೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಪ್ರಿಸೈಸ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಅಂದರೆ ಮುಂಚೆನೇ ನಮಗೆ ವಾರ್ನಿಂಗ್ ಸಿಗೋದು ತುಂಬ ಮುಖ್ಯ ಆಗುತ್ತೆ, ನಿಖರವಾಗಿ ಸಿಗೋದು ಮುಖ್ಯ ಆಗುತ್ತೆ. ಸೊ ಈ ಹೊಸ ಸಿಸ್ಟಮ್ ಏನಿದೆ ಅದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ಯಾಕೆ ಈ ರೀತಿ ಚಂಡಮಾರುತಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಸೌತ್ ಏಷ್ಯಾ ಹಾಗೂ ಸುತ್ತ ಇರುವಂಥ ದೇಶಗಳಲ್ಲಿ ಪಲ್ಯೂಷನ್ ಜಾಸ್ತಿ ಆಗಿರೋದಕ್ಕೆ ಇಲ್ಲಿಯ ಸೀ ಸರ್ಫೇಸ್ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಮಾಲಿನ್ಯದಿಂದ ಸೀ ಸರ್ಫೇಸ್ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ಗ್ಲೋಬಲ್ ವಾರ್ಮಿಂಗ್ ಫಿನಾಮಿನನ್ಗೆ ಸಂಬಂಧಪಟ್ಟಿದ್ದು ಅಲ್ವಾ. ಈಗ ಸೀ ಸರ್ಫೇಸ್ ಟೆಂಪ್ರೇಚರ್ಗೂ ಸೈಕ್ಲೋನ್ಗೂ ಏನು ಸಂಬಂಧ? ಒಂದು ಚಂಡಮಾರುತದ ರಚನೆ ಆಗಬೇಕು ಅಂತಂದರೆ ಓಷನ್ ಟೆಂಪ್ರೇಚರ್ ಜಾಸ್ತಿ ಇರಬೇಕು. ಆವಾಗ ಮಾಯಿಸ್ಟ್ ಏರ್ ರೈಸ್ ಆಗುತ್ತೆ, ಇಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ, ಸುತ್ತ ಹೈ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಗಾಳಿ ಬೀಸ್ತಾ ಬೀಸ್ತಾ ನಿಮಗೆ ಒಂದು ಸೈಕ್ಲೋನ್ನ ರಚನೆ ಆಗುತ್ತೆ. ಈ ಸೈಕ್ಲೋನ್ ಯಾವಾಗ ಇಂಟೆನ್ಸಿಫೈ ಆಗುತ್ತೆ, ಈ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಈ ಸೈಕಲ್ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಸೀ ಸರ್ಫೇಸ್ ಟೆಂಪ್ರೇಚರ್ ಇದರಲ್ಲಿ ತುಂಬ ಮುಖ್ಯವಾದ ರೋಲ್ನ ಪ್ಲೇ ಮಾಡುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂದ ತಕ್ಷಣ ಅದು ಕ್ಲೈಮೇಟ್ ಚೇಂಜ್ಗೆ ರಿಲೇಟ್ ಆಗುತ್ತೆ. ನಮ್ಮ ಜೀವನವನ್ನು ನಾವು ಕ್ಲೈಮೇಟ್ ಚೇಂಜಿಂದ ಏನು ಚೇಂಜಸ್ ಆಗ್ತಾ ಇದೆ, ನಮ್ಮ ಪರಿಸರದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ಹೀಗೆ ಸೈಕ್ಲೋನ್ ಜಾಸ್ತಿ ಆಗುವಂಥದ್ದು, ಈ ರೀತಿ ಅಕರೆನ್ಸಸ್ ಏನಾಗ್ತಾ ಇದೆ, ಅದರಿಂದ ನಮ್ಮ ಜನರ ಜೀವನವನ್ನು, ಅವರ ಪ್ರಾಪರ್ಟಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕ್ಲೈಮೇಟ್ ಪ್ರೂಫಿಂಗ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟರ್ಮ್. ಈ ಟರ್ಮ್ನ ಅರ್ಥ ಮಾಡ್ಕೊಳ್ಳಿ. ದೇಶಗಳು ಕ್ಲೈಮೇಟ್ ಪ್ರೂಫಿಂಗ್ನ ಸೀರಿಯಸ್ ಆಗಿ ತಗೊಬೇಕು, ಹೈ ಪ್ರಯಾರಿಟಿ ಕೇಸ್ ಮೇಲೆ ತಗೋಬೇಕು, ಅದಕ್ಕೆ ಮಲ್ಟಿ ಸೆಕ್ಟರ್ ಅಪ್ರೋಚ್ನ ತಗೋಬೇಕು. ಅಂದರೆ ಸರಿಯಾದ ಗಟ್ಟಿಯಾಗಿರುವಂಥ ಬಲವಾಗಿರುವಂಥ ಮನೆಗಳನ್ನ ಕಟ್ಟಬೇಕು, ಸರಿಯಾದ ಶೆಲ್ಟರ್ಸ್ನ ಕಟ್ಟಬೇಕು. ಅಂದರೆ ಚಂಡಮಾರುತ ಬಂದರೆ ಅದರಿಂದ ರಕ್ಷಣೆ ಪಡೆಯೋಕ್ಕೆ ಜನರಿಗೆ ಶೆಲ್ಟರ್ಸ್ನ ಕಟ್ಟಬೇಕು. ಮೊದಲು ಸರಿಯಾದ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ನಾವೀಗೇನು ಚರ್ಚೆ ಮಾಡಿದ್ವಿ ಆ ರೀತಿಯ ಅಕ್ಯುರೇಟ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ನ ತಗೊಂಡ್ಬರ್ಬೇಕು. ಇನ್ ಕೇಸ್ ವಿಪತ್ತಿಗೆ ಈಡಾದರೂ ಕೂಡ ಜನರಿಗೆ ಇನ್ಶೂರೆನ್ಸ್ನ ಮೂಲಕ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡಬೇಕು, ಅವರ ಪ್ರಾಪರ್ಟಿಗೆ, ಅಸೆಟ್ಸ್ಗೆ, ಎಲ್ಲದಕ್ಕೂ. ಹೀಗೆ ಕ್ಲೈಮೇಟ್ ಪ್ರೂಫಿಂಗ್ಗೆ ನಾವು ತಯಾರಾಗಬೇಕು. ಸರ್ಕಾರಗಳು ಈ ಸಮಸ್ಯೆಯ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಈ ಸವಾಲನ್ನು ಎದುರಿಸೋಕ್ಕೆ ರೆಡಿ ಆಗಬೇಕು ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಡಿಲೀಟ್ ಆ್ಯಂಡ್ ಕಂಟ್ರೋಲ್. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬರುವಂಥ ಆರ್ಟಿಕಲ್. ಈ ಆರ್ಟಿಕಲ್ ಒಳಗೆ ICMR ಪ್ಲಾಸ್ಮಾ ಥೆರಪಿ ಬಗ್ಗೆ ಕೊಟ್ಟಿರುವಂಥ ಹೊಸ ಗೈಡ್ಲೈನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲು ಪ್ಲಾಸ್ಮಾ ಥೆರಪಿ ಅಂದರೆ ಏನು ಅಂತ ರಿವೈಸ್ ಮಾಡೋಣ. ಪ್ಲಾಸ್ಮಾ ಅಂದರೆ ಏನು? ನಮ್ಮ ರಕ್ತದಲ್ಲಿ ಇರುವಂಥ ಲಿಕ್ವಿಡ್ ಪಾರ್ಟ್ಗೆ ಪ್ಲಾಸ್ಮಾ ಅಂತ ಕರೆಯಲಾಗುತ್ತೆ.
ಒಂದು ಇನ್ಫೆಕ್ಷನ್ ಆಗಿದೆ, ಕೋವಿಡ್-19 ವೈರಸ್ ಒಂದು ದೇಹದೊಳಗೆ ಹೋಗಿದೆ ಅಂತಂದರೆ ಆ್ಯಂಟಿಬಾಡೀಸ್ ಜನರೇಟ್ ಆಗಿರುತ್ತೆ. ಆ ಆ್ಯಂಟಿಬಾಡೀಸ್ನ ಪ್ಲಾಸ್ಮಾದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಕಾನ್ವಾಲಸೆಂಟ್ ಪ್ಲಾಸ್ಮಾ ಅಂತ ಕರೆಯಲಾಗುತ್ತೆ. ಇದನ್ನು ಯಾರಿಗೆ ಕೋವಿಡ್-19 ಬಂದಿರುತ್ತೆ ಅವ್ರಿಗೆ ಟ್ರೀಟ್ ಮಾಡೋಕ್ಕೆ ಉಪಯೋಗಿಸಲಾಗುತ್ತೆ. ಯಾರಿಗೆ ಕೋವಿಡ್-19ನ ಸೋಂಕು ತಗಲಿ ಅದಾದಮೇಲೆ 28 ದಿನಗಳಾಗಿದೆ ಅವ್ರಿಗೆ ಸಿಂಪ್ಟಮ್ಸ್ ತೋರಿಸಿ ಅವ್ರನ್ನ ನಾವು ಹೆಲ್ದಿ ಅಂತ ಕರಿತೀವಿ, ಅಂಥವರು ಈ ರೀತಿ ಪ್ಲಾಸ್ಮಾ ಡೊನೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಪ್ಲಾಸ್ಮಾ ಥೆರಪಿಯನ್ನು CPT ಕನ್ವಾಲಸೆಂಟ್ ಪ್ಲಾಸ್ಮಾ ಥೆರಪಿ ಅಂತ ಕೂಡ ಕರೆಯಲಾಗುತ್ತೆ. ಈ CPT ಟ್ರೀಟ್ಮೆಂಟ್ನ ಯಾವಾಗ ಕೊಡಬೇಕು? ಮಾಡರೇಟ್ ಕೋವಿಡ್-19 ಅರ್ಲಿ ಸಿಂಪ್ಟಮ್ಸ್ ಇರಬೇಕಾದ್ರೆ ವಿತಿನ್ 7 ಡೇಸ್ ಆಫ್ ಸಿಂಪ್ಟಮ್ಸ್ ಕೊಡಬೇಕು ಅಂತ ಅಡ್ವೈಸ್ ಮಾಡಲಾಗ್ತಾ ಇತ್ತು. ಆದರೆ ಇದು ಎಷ್ಟು ಎಫೆಕ್ಟಿವ್ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು. ಕಳೆದ ವರ್ಷ ICMR ಕ್ಲಿನಿಕಲ್ ಟ್ರಯಲ್ಸ್ನ ನಡೆಸ್ತು. ಅದರ ಪ್ರಕಾರ ಕೋವಿಡ್-19 ಸೋಂಕು ಯಾರಿಗೆ ತಗಲಿರುತ್ತೆ ಅವರಿಗೆ CPTಯನ್ನು ಕೊಡೋದ್ರಿಂದ ಅವರ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗುತ್ತೆ ಅನ್ನೋದಕ್ಕೂ ಸಾಕ್ಷಿ ಇಲ್ಲ, ಹಾಗೆ ಅವರ ಜೀವವನ್ನು ಉಳಿಸೋಕ್ಕಾಗತ್ತೆ ಅನ್ನೋದು ಸಾಕ್ಷಿ ಇಲ್ಲ ಅಂತ ICMR ಹೇಳಿತು. ಆದರೂ ಕೂಡ ಬೇರೆ ಬೇರೆ ರಾಜ್ಯಗಳು ಎಸ್ಪೆಷಲಿ ಡೆಲ್ಲಿ ಗೌರ್ಮೆಂಟ್ ಪ್ಲಾಸ್ಮಾ ಥೆರಪಿಯನ್ನು ತುಂಬ ಉಪಯೋಗಿಸ್ಕೊಂತು. ಯಾವಾಗ ಪ್ಲಾಸ್ಮಾ ಥೆರಪಿ ವರ್ಕ್ ಆಗ್ತಾ ಇಲ್ಲ ಆವಾಗ ಪ್ಲಾಸ್ಮಾ ಥೆರಪಿನೇ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿಲ್ಲ, ಆದರೆ ಕ್ವಾಲಿಟಿ ಆಫ್ ಪ್ಲಾಸ್ಮಾ ಚೆನ್ನಾಗಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಏನಾಗಿದೆ, ಭಾರತದ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ಗೆ ಪಬ್ಲಿಕ್ ಹೆಲ್ತ್ ಪ್ರೊಫೆಷನಲ್ಸ್ ಎಲ್ಲ ಸೇರಿ ಒಂದು ಲೆಟರನ್ನು ಬರೆದಿದ್ದಾರೆ. ಅದೇ ಸಮಯದಲ್ಲಿ ಲ್ಯಾನ್ಸೆಟಲ್ಲೂ ಕೂಡ CPT ಬಗ್ಗೆ ಒಂದು ಕ್ಲಿನಿಕಲ್ ಟ್ರಯಲ್ ನಡೆದಿದೆ. 11,000 ಪೇಷಂಟ್ಸ್ ಇದ್ದಂತಹ ಟ್ರಯಲ್ ನಡೆದಿದೆ. ಆ ಆರ್ಟಿಕಲ್ ಕೂಡ ಪಬ್ಲಿಷ್ ಆಗಿದೆ. ಈ ಲೆಟರ್ ಆರ್ಟಿಕಲ್ ಎರಡೂ ಹೇಳ್ತಾ ಇರೋದು CPTಯನ್ನು ಡಿಮೋಟ್ ಮಾಡಬೇಕು, ಅದರಿಂದ ಏನೂ ಉಪಯೋಗ ಇಲ್ಲ ಅಂತ. ಇನ್ನು CPTಯಿಂದ ಕೊರೋನಾ ವೈರಸಲ್ಲಿ ಎಷ್ಟು ಮ್ಯೂಟೇಷನ್ಸ್ ಆಗ್ತಾ ಇದೆ, ಆ ಮ್ಯೂಟೇಷನ್ಸ್ಗೆ ಕೂಡ CPT ಕಾರಣ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ CPTಯನ್ನು ಡಿಮೋಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಂಚೆ ಏನು ICMR ಗೈಡ್ಲೈನ್ಸ್ನ ಕೊಟ್ಟಿತ್ತು ಜಾಸ್ತಿ ಉಪಯೋಗ ಇಲ್ಲ ಅಂತ, ಅದೇ ರೀತಿ ಲೋ ಸರ್ಟನಿಟಿ ಆಫ್ ಎವಿಡೆನ್ಸ್ ಇದೆ ಅಂತ ICMR ಆ್ಯಂಟಿ ಪ್ಯಾರಾಸೈಟಿಕ್ ಡ್ರಗ್ ಆಗಿರುವಂಥ ಇವರ್ಮೆಕ್ಟಿನ್ ಹಾಗೂ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಈ ಎರಡೂ ಔಷಧಿಗಳ ಬಗ್ಗೆ ಹೇಳಿತು. ಅಂದರೆ ಇದಕ್ಕೆ ಲಿಮಿಟೆಡ್ ಸೈಂಟಿಫಿಕ್ ಬೇಸಿಸ್ ಇದೆ ಅಂತ. ಆದರೂ ಕೂಡ ಕೋವಿಡ್-19 ಟ್ರೀಟ್ಮೆಂಟಲ್ಲಿ ಇದರ ಬಳಕೆ ಆಗ್ತಾ ಇದೆ. ಕೋವಿಡ್-19 ಈ ಕಾಯಿಲೆಯ ವಿಶೇಷತೆ ಏನು ಅಂತಂದರೆ ಡಾಕ್ಟರ್ಸ್ ಪ್ರೆಡಿಕ್ಟಬಲ್ ಟ್ರೀಟ್ಮೆಂಟ್ನ ಕೊಡೋಕ್ಕಾಗ್ತಾ ಇಲ್ಲ. ಹೀಗಿರಬೇಕಾದ್ರೆ ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ICMR ತನ್ನ ಗೈಡ್ಲೈನ್ಸ್ನ ಅಪ್ಡೇಟ್ ಮಾಡಿಕೊಂಡು ಜನರಿಗೆ ಅದು ತಿಳಿಸೋದು ತುಂಬ ಮುಖ್ಯ ಆಗುತ್ತೆ. ಜನರನ್ನು ಎಜುಕೇಟ್ ಮಾಡೋದು ಮುಖ್ಯ ಆಗುತ್ತೆ. ಹಾಗೂ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಏನು ಎವಾಲ್ವ್ ಆಗ್ತಾ ಇದೆ ಸಮಯದ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ಕೇರ್ ಗಿವರ್ಸ್ಗೆ, ಪೇಷಂಟ್ಸ್ಗೆ ಎಲ್ಲರಿಗೂ ಹೇಳೋದು ಅವಶ್ಯಕತೆ ಇದೆ. ಇದರಿಂದಾಗಿ ಡಾಕ್ಟರ್ಸ್ ಮೇಲೆ ಕೂಡ ಪ್ರೆಷರ್ ಕಮ್ಮಿ ಆಗುತ್ತೆ, ಹಾಗೆ ಏನು ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಜನರಿಗೆ ನಂಬಿಕೆ ಕೂಡ ಜಾಸ್ತಿ ಆಗುತ್ತೆ. ಸೊ ICMR ಈಗ ಏನು ಮಾಡ್ತಾ ಇದೆ ಅದು ಸರಿಗಿದೆ ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಟ್ರಾಪಿಕಲ್ ಸೈಕ್ಲೋನ್. 1. It is characterized by a low pressure center. 2. In a tropical cyclone, wind flows counterclockwise in northern hemisphere and clockwise in southern hemisphere. 3. It is warm core storm system. Which of the above statements are correct? A. 1 and 2, B. 1 and 3, C. 2 and 3, D. all of the above. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಸಂಚಿಕೆಯಿಂದ ಏನಾದ್ರು ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಏನು ಕೇಳ್ತಾ ಇದ್ದೀರಾ ಅದನ್ನೆಲ್ಲ ನಾವು ಗಮನಿಸ್ತಾ ಇರ್ತೀವಿ, ನಿಮ್ಮ ಫೀಡ್ಬ್ಯಾಕ್ನ ಕನ್ಸಿಡರ್ ಮಾಡ್ತಾ ಇರ್ತೀವಿ. ನೀವು ಬೇರೆ ಬೇರೆ ಸಂಚಿಕೆಗಳು ಏನು ಬೇಕು ಅಂತ ಸಜೆಸ್ಟ್ ಮಾಡ್ತಾ ಇರ್ತೀರಾ ಅದನ್ನೆಲ್ಲ ಗಮನಿಸ್ತಾ ಇದ್ದೀವಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲಾಗುತ್ತೆ. ನಿರ್ದಿಷ್ಟವಾಗಿ ದಿನಪತ್ರಿಕೆ ವಿಶ್ಲೇಷಣೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಹಾಗೂ ಟಾಪಿಕ್ಸ್ನ ಮುಂದಿನ ಸಂಚಿಕೆಗಳಲ್ಲೇ ಕವರ್ ಮಾಡ್ತೀವಿ. ಹಾಗಾಗಿ ನಮ್ಮ ಸಂಚಿಕೆಗಳನ್ನ ಫಾಲೋ ಮಾಡ್ತಾ ಇರಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.